ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ಕೇಳ್ತೀರಾ ನಾನು ಹೇಗಿದ್ದೀನಿ ಅಂತ ಹೇಳ್ಬಿಟ್ಟು, ಯಾಕೆ ಇಷ್ಟು ದಿನ ನಾನು ವ್ಲಾಗ್ ಕೂಡ ಶೇರ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗೇನೆ ಲಾಸ್ಟ್ ನಾನು ನಮ್ಮ ಮನೆಯಲ್ಲಿ ಕಿಚನ್ ರಿನೋವೇಷನ್ ಎಲ್ಲ ಆಯ್ತಲ್ವಾ, ಅದನ್ನ ಶೇರ್ ಮಾಡಿದ್ದೆ. ಅದಾದಮೇಲೆ ಇನ್ನು ಕಂಟಿನ್ಯೂಷನ್ ವ್ಲಾಗ್ ಇತ್ತು, ಅದನ್ನ ಶೇರ್ ಮಾಡಬೇಕಿತ್ತು. ಬಟ್ ಇವತ್ತು ಹೊಸದಾಗಿ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಅದೆಲ್ಲ ಆಗಿ ತುಂಬ ದಿನ ಆಯಿತು ಸ್ನೇಹಿತರೆ, ಒಂದು ವಾರನೇ ಆಗೋಗಿದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗಿದೆ. ನಾನು ಗ್ಯಾಪ್ ತಗೊಂಡು ಹಾಕೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇತ್ತು. ಅದಾದಮೇಲೆ ನನಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿ ಮಾತಾಡೋದಕ್ಕೂ ಆಗ್ತಾ ಇರಲಿಲ್ಲ, ಆ ಥರ ಆಗ್ಬಿಟ್ಟಿತ್ತು. ಅದಾದಮೇಲೆ ಮಾರನೇ ದಿನಕ್ಕೆ ಜ್ವರ ಥರ ಆಗಿ ಮೈ ಕೈ ನೋವು, ಸೊ ಫುಲ್ ರೆಸ್ಟಲ್ಲಿದ್ದೆ. ಪರವಾಗಿಲ್ಲ, ಒಂದು 2 ಡೇಸಲ್ಲಿ ಕಡಿಮೆ ಆಯಿತು ಅನ್ನೋಷ್ಟೊತ್ತಿಗೆ ನನ್ನ ಡೇಟ್ ಬಂತು. ಆಗ ಮತ್ತೆ ರೆಸ್ಟ್. ಸೊ ಎಡಿಟ್ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ನಾನು ಇಷ್ಟು ದಿನ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ. ಮತ್ತು ಇವತ್ತು ಅದೇ ವ್ಲಾಗನ್ನು ಕಂಟಿನ್ಯೂ ಮಾಡ್ಬೋದಿತ್ತು. ಬಟ್ ನಿಮ್ಮಲ್ಲೂ ತುಂಬ ಜನ ನನಗೆ ಕೇಳ್ತೀರಾ, ಎಷ್ಟು ಕನ್ಸರ್ನಿಂದ ಕೇಳ್ತೀರಾ, ಯಾಕೆ ಅಕ್ಕ, ಏನಾಗಿತ್ತು, ಹುಷಾರಾಗಿದ್ದೀರಾ, ಯಾಕೆ ಇಷ್ಟು ದಿನ ಆದರೂ ವ್ಲಾಗ್ ಹಾಕಿರಲಿಲ್ಲ ಅಂತ. ಹಾಗಾಗಿ ನಾನು ರೀಸನ್ ಹೇಳಿಬಿಟ್ಟು ನಾನು ಹೇಗಿದ್ದೀನಿ ಅಂತ ತಿಳಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು, ಇವತ್ತು ಮಂಗಳವಾರ. ಸೊ ಶುಕ್ರವಾರ ಹಾಕಿದ್ದೆ, ಶನಿವಾರ ಹಾಕಬೇಕಿತ್ತು, ಆಗಲಿಲ್ಲ. ಸರಿ ಸೋಮವಾರಕ್ಕೆ ಎಡಿಟ್ ಮಾಡಿ, ಭಾನುವಾರ ಕೂತ್ಕೊಂಡು ಎಡಿಟ್ ಮಾಡಿ ಹಾಕೋಣ ಅಂದ್ಕೊಂಡೆ. ಅವತ್ತು ಕೂಡ ಆಗಲಿಲ್ಲ. ಸೊ ಸೋಮವಾರ ಅಟ್ಲೀಸ್ಟ್ ಬೆಳಿಗ್ಗೆನೆ ಬೇಗ ಎದ್ದು ಸಂಜೆ ಆದರೂ ಹಾಕೋಣ ಅಂದ್ಕೊಂಡೆ, ಅವತ್ತು ಕೂಡ ಆಗಲಿಲ್ಲ. ಇವತ್ತು ಮಂಗಳವಾರ ಸಂಜೆ ಹಾಕಬೇಕಾಗತ್ತೆ, ಬೇಡ. ಯೂಶಲಿ ನಾನು ಮಂಡೇ, ವೆಡ್ನೆಸ್ಡೇ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೆ ಹಾಕೋದ್ರಿಂದ ಸರಿ ವೆಡ್ನೆಸ್ಡೇನೆ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಡಿಲೇ ಮಾಡಿ ಈಗ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ ಹಳೆ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಿಚನ್ ರಿನೋವೇಷನ್ದು ಅದರ ಡೀಟೇಲ್ಸ್ ಎಲ್ಲಾನು ನಿಮ್ಮ ಜೊತೆ ಹೇಳಿದ್ದೀನಿ. ಬುಕ್ ಶೆಲ್ಫ್ ಕೂಡ ತೋರಿಸಿದ್ದೆ, ಅದು ಹೇಗೆ ಅರೇಂಜ್ ಆಗಿದೆ ಅಂತ ತೋರಿಸಿಲ್ಲ. ನಮ್ಮ ಸಾನು ತುಂಬ ಚೆನ್ನಾಗಿ ಅರೇಂಜ್ ಮಾಡ್ಕೊಂಡಿದ್ದಾಳೆ, ಅದನ್ನು ತೋರಿಸ್ತೀನಿ. ಮತ್ತು ನನ್ನ ಕ್ರಾಕರಿ ಯೂನಿಟ್, ಅದು ಯಾವ ಐಡಿಯಾ ಮೇಲೆ ಮಾಡಿಸಿದ್ದು ನಾನು, ಅದಕ್ಕೆ ಎಷ್ಟಾಯಿತು, ಅದಕ್ಕಿಂತ ಸ್ವಲ್ಪ ಕೆಲಸ ಬಾಕಿ ಇತ್ತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಳೆ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಪ್ಲೀಸ್ ನೋಡಿ ಬನ್ನಿ. ಇವತ್ತು ಸ್ನೇಹಿತರೆ, ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಇವತ್ತಂತ ಸ್ಪೆಷಲ್ ಡೇ ಏನೂ ಇರಲಿಲ್ಲ. ಬೆಳಗ್ಗೆಯಿಂದನೂ ಬರೀ ಆರ್ಗನೈಸ್, ಅದು ಯೋಚನೆ ಮಾಡು, ಇದು ಯೋಚನೆ ಮಾಡು, ಏನು ಮಾಡೋದು, ಹೇಗೆ ಮಾಡೋದು ಅಂತಲೇ ಇದ್ದೆ. ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಸ್ವಲ್ಪ ಎಲೆಕ್ಟ್ರಿಷಿಯನ್ದು ವರ್ಕ್ ಇತ್ತು, ನಾನು ಹೇಳಿದ್ದೆ ಅಲ್ಲಿ ಲೈಟ್ ಹಾಕಬೇಕು ಅಂತ. ಸೊ ಅವರು ಸಂಜೆ ಬಂದಿದ್ರು, ಅದಕ್ಕೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವರು ಕಾರ್ಪೆಂಟರ್. ಇದು ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಈಗ ರೆಡಿ ಮಾಡ್ತಾ ಇದ್ದಾರೆ. ಮುಂದೆ ರೌಂಡಾಗಿ ಸ್ವಲ್ಪ ಏನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಎಕ್ಸ್ಟೆಂಡೆಡ್, ಅದನ್ನು ಕಟ್ ಮಾಡಿಸ್ತಾ ಇದ್ದೀವಿ. ಅದು ಹೇಳಿದ್ನಲ್ಲ, ಪ್ಲೇನ್ ಆಗಿಬಿಟ್ಟಿದೆ. ನಮ್ಮ ಲ್ಯಾಮಿನೇಟ್ ಸ್ವಲ್ಪ ಗ್ಲಿಟರಿ ಇದೆ, ಇದು ಪ್ಲೇನ್. ಸೊ ಎರಡಕ್ಕೂ ಮ್ಯಾಚ್ ಆಗ್ತಾ ಇರಲಿಲ್ಲ. ಅದಕ್ಕೆ ಬೇಡ, ನಾವು 3 ಕಡೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಹೇಳಿದ್ವಿ, ಬರೀ ಮುಂದ್ಗಡೆ ಅಲ್ಲ ಅಂತ ಹೇಳಿಬಿಟ್ಟು ಮುಂದ್ಗಡೆ ನೋಡಿ ಈಗ ಎಕ್ಸ್ಟ್ರಾ ಹೊಡೆದಿದ್ರು, ಅದನ್ನು ಕಟ್ ಮಾಡಿದ್ರು. ಇದು ಫುಲ್ ಸೆಟ್ ಮಾಡ್ಕೊಂಡು ಬಂದಿದ್ರು. ಈಗ ನೋಡಿ ಎಲ್ಲನೂ ಬಿಚ್ಚೋ ಥರ ಆಗಿದೆ. ಕೆಳಗಡೆ ಬೇಸನ್ನು ಕಟ್ ಮಾಡಿದ್ರು, ಮೊದಲು ಎಲ್ಲನೂ ಫಿಕ್ಸ್ ಮಾಡಿದ್ರಲ್ಲ, ಅದನ್ನು ಕಟ್ ಮಾಡಿಕೊಂಡು ಅದನ್ನು ಈಗ ಸೇರಿಸ್ಬೇಕು, ಮತ್ತೆ ಒಳಗಡೆ ಸೇರ್ಕೊಳ್ಳೋ ಥರ. ಸೊ ನಾನು ಅಂದ್ಕೊಂಡೆ ಮೇಲ್ಗಡೆ ಕಟ್ ಮಾಡಿಬಿಟ್ಟು ಏನಾದರೂ ಮಾಡ್ತಾರೇನೋ, ಚೆನ್ನಾಗಿ ಕಾಣೋದಿಲ್ಲ ಅಂಥೇಳಿ. ಬಟ್ ಅವರು ಇಲ್ಲ, ನಾನು ಕೆಳಗಡೆ ಮಾಡ್ತೀನಿ, ಏನು ಗೊತ್ತಾಗೋದಿಲ್ಲ ಅಂದರು. ಇದು ಈಗ ಕಟ್ ಮಾಡಿರೋದ್ರಿಂದ 2 ಇಂಚ್ ಕಡಿಮೆ ಆಯಿತು ಹೈಟಲ್ಲಿ. ಯಾಕೆ ಈ ಥರ ಮಾಡಿದ್ದು ಅಂದರೆ, ಬಾಗಿಲು ಚಿಕ್ಕದಾಗುತ್ತೆ, ಮುಂದ್ಗಡೆದು 2 ಇಂಚಸ್ ಪಟ್ಟಿ ತೆಗೆದ್ರಲ್ವ, ಬಾಗಿಲು ಅದ್ರ ಮೇಲ್ಗಡೆ ಹೋಗಬೇಕು, ಅದು ಚಿಕ್ಕದಾಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಕೆಳಗಡೆಯಿಂದ ಕಟ್ ಮಾಡಿ ಆ ಬಾಗಿಲನ್ನ ಇದಕ್ಕೆ ಫಿಟ್ ಮಾಡ್ತಾ ಇದ್ದಾರೆ. ನಾವು ಇದಕ್ಕೂ ಗ್ಲಾಸ್ ಡೋರೇ ಹಾಕ್ಸೋಣ, ಎಷ್ಟಾಗುತ್ತೆ ಅಂತ ಕೇಳಿದ್ದಕ್ಕೆ ಬರೀ 2 ಡೋರ್ಗೆ 6,500 ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ನೆನ್ನೆ ಎಲ್ಲನೂ ಕೂಡ ಅದ್ರ ಮೇಲೆ ಇದ್ದಿದ್ದು ಪೇಪರ್ ಎಲ್ಲನೂ ತೆಗೆದ್ಮೇಲೆ ಸ್ವಲ್ಪ ಚೆನ್ನಾಗಿದೆ, ಶೈನ್ ಇದೆ, ಮ್ಯಾಚ್ ಆಗುತ್ತೆ ಅನ್ನಿಸ್ತು. ಸರಿ ಬೇಡ, ಇನ್ನು ಸ್ವಲ್ಪ ದಿನ ನೋಡೋಣ, ಅದೇನಾದರೂ ನಮಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಬೇಕಿದ್ರೆ ಡೋರ್ನ ಚೇಂಜ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು LED ಸ್ಟ್ರಿಪ್ ಲೈಟ್, 240 ಲೈಟ್ಸ್ ಏನೋ ಇರುತ್ತಂತೆ 1 ಮೀಟರ್ಗೆ. 1 ಮೀಟರಲ್ಲಿ ಆ ಥರದ್ದು ಒಂದು 5 ಮೀಟರ್ದು ರೋಲ್ ಬರುತ್ತೆ. ಸೊ ಅದನ್ನು ತೊಗೊಂಡು ಬಂದಿದ್ದಾರೆ. ಅದಕ್ಕೆ ಒಂದು ಅಡಾಪ್ಟರ್ ಬೇಕು, ಅದನ್ನು ಕೂಡ ಅವರೇ ತಂದಿದ್ದಾರೆ. ಅಂದರೆ ಇದಕ್ಕೆ ನಾವು ಲೈಟಿಂಗ್ಸ್ ಬೇಕು ಅಂತ ಮೊದಲೇ ಹೇಳಿದ್ರಿಂದ ಅದು ಇನ್ಕ್ಲೂಡ್ ಮಾಡಿನೇ ಪ್ರೈಸ್ ಹೇಳಿದರು. ಆ್ಯಂಡ್ ಅಲ್ಲಿ ಕಿಚನಲ್ಲಿ ಕಾರ್ಪೆಂಟರ್ ಏನು ಮಾಡ್ತಿದ್ದಾರೆ ಅಂದರೆ, ಒಂದು ಶೆಲ್ಫ್ ಹಾಕ್ತಾ ಇದ್ದಾರೆ. ಸೊ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಕಿಚನಲ್ಲಿ ಏನೇನು ಮಾಡಿಸಿದ್ದೀನಿ
ಅದರ ಡೀಟೇಲು, ಅದರ ಮೆಜರ್ಮೆಂಟು ಆ್ಯಂಡ್ ಅದರ ಪ್ರೈಸ್ ನಿಮಗೆ ತಿಳಿಸಿದ್ದೀನಿ. ಆ್ಯಂಡ್ ಬುಕ್ ಶೆಲ್ಫ್ದು ಕೂಡ ತಿಳಿಸಿದ್ದೆ. ಇದೊಂದರದ್ದು ಬಾಕಿ ಇತ್ತು, ಕ್ರಾಕರಿ ಯೂನಿಟ್ನ ಅವರು 2 ಸೆಕ್ಷನ್ ಆಗಿ ಮಾಡ್ಕೊಂಡಿದ್ದಾರೆ, ಮೇಲ್ಗಡೆದು ಮತ್ತು ಕೆಳಗಡೆದು. ಉದ್ದಕ್ಕೂ ಇಲ್ಲ ಅಲ್ವಾ, ಮಧ್ಯ ಗ್ಯಾಪ್ ಕೊಡಿಸಿದ್ದೀನಿ. ಆ ಗ್ಯಾಪ್ ಯಾಕೆ ಕೊಡಿಸಿರೋದು ಅಂತ ನಿಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಅಲ್ಲೂ ಸ್ವಲ್ಪ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೇಲ್ಗಡೆದಕ್ಕೆ ಒಳಗಡೆ ಹೊರಗಡೆ ಎಲ್ಲ ಕಡೆನೂ ಗ್ಲಿಟರ್ ಇರೋವಂಥ ಗ್ಲಾಸಿ ಲ್ಯಾಮಿನೇಟ್ ಹಾಕ್ಸಿರೋದು. ಕೆಳಗಡೆ ಬಾಕ್ಸ್ಗೆ ಹೊರಗಡೆ ಮಾತ್ರನೇ ಗ್ಲಾಸಿ ಲ್ಯಾಮಿನೇಟ್ ಹಾಕಿರೋದು, ಒಳಗಡೆ ನಾರ್ಮಲ್ ಹಾಕಿದ್ದಾರೆ. ಮೇಲ್ಗಡೆ ಯೂನಿಟ್ಗೆ ಪ್ರೊಫೈಲ್ ಡೋರ್ ಹಾಕ್ಸಿರೋದು, ಅಂದರೆ ಗ್ಲಾಸ್ ವಿತ್ ಗೋಲ್ಡನ್ ಕಲರ್ ಫ್ರೇಮ್. ಕೆಳಗಡೆದಕ್ಕೆ ನಾರ್ಮಲ್ ಪ್ಲೇವುಡ್ದು. ಸೊ ಇದಕ್ಕೆ ಪ್ರೈಸ್ ನನಗೆ ಎರಡೂ ಸೇರಿ, ಲೈಟಿಂಗ್ ಆ್ಯಂಡ್ ಫಿಕ್ಸ್ಚರ್ ಎಲ್ಲ ಸೇರಿ 23,000 ಆಯಿತು. ಈಗ ಹಾಲಲ್ಲಿ ಏನು ಮಾಡಿಸ್ತಿದ್ದೀವಿ ಅಂದರೆ, ಅಲ್ಲೇ ಕಿಚನಲ್ಲೂ ಲೈಟ್, ಈಗ ಕ್ರಾಕರಿ ಯೂನಿಟ್ ಇದೆ ಅಲ್ವಾ, ಅದ್ರ ಮೇಲ್ಗಡೆನೇ ಇತ್ತು. ಅಲ್ಲಿ ಸಾಕಾಗೋದಿಲ್ಲ ಹಾಕೋದಕ್ಕೆ ಅಂದ್ಬಿಟ್ಟು ಪಕ್ಕ ಲೈನ್ನ ಎಳಿಸ್ಬಿಟ್ಟು ಅಲ್ಲಿಗೆ ಕನೆಕ್ಷನ್ ಕೊಡಿಸಿದ್ವಿ. ಹಾಲಲ್ಲಿ ಕೂಡ ಟ್ಯೂಬ್ ಲೈಟು ಕೆಳಗಡೆ ಇದೆ, ಅದು ಮೇಲ್ಗಡೆ ಹಾಕಿಸ್ತಾ ಇದ್ದೀನಿ ಬೀಮ್ಗೆ. ಯಾಕೆ ಅಂದರೆ ಅಲ್ಲಿ ಕರ್ಟನ್ ಹಾಕೋಣ ಅಂತ. ಕರ್ಟನ್ ರಾಡು ಫುಲ್ ಮೇಲ್ಗಡೆಯಿಂದ ತೊಗೊಳ್ಳೋಣ. ಈಗ ಕರ್ಟನ್ ರಾಡ್ ನೋಡಿ ಎಲ್ಲಿ ಕಿಟಕಿ ಶುರು ಆಗುತ್ತೆ ಅಲ್ಲಿಂದ ಇದೆ. ನೆಕ್ಸ್ಟ್ ನಾನು ಮೇಲ್ಗಡೆಯಿಂದ ಕೊಡ್ಸೋಣ, ಉದ್ದಕ್ಕೆ ಕಾಣುತ್ತೆ ಅಂತ ಹೇಳಿಬಿಟ್ಟು ಆ ಲೈಟ್ ಇತ್ತು ಅಲ್ಲಿ, ಅದಕ್ಕೆ ಅಡ್ಡ ಆಗುತ್ತೆ ಅಂತ ಲೈಟನ್ನು ಮೇಲ್ಗಡೆ ಹಾಕಿಸ್ತಾ ಇದ್ದೀನಿ. ಸೊ ಇವತ್ತಿಗೆ ಎಲ್ಲ ಕೆಲಸನೂ ಮುಗೀತು. ನಾವೇನೇನು ಹೇಳಿದ್ವೋ ಅದೆಲ್ಲನೂ. ಅಲ್ಲಿ ಒಂದು ಶೆಲ್ಫ್ ಹಾಕ್ಸಿದ್ದೀನಿ, ಇಲ್ಲಿ ಕಾರ್ನರಲ್ಲಿ ಒಂದು ಶೆಲ್ಫ್ ಹಾಕ್ಸಿದ್ದೀನಿ. ಇಷ್ಟೇ ಪಾಪ 6 ಗಂಟೆಯಿಂದ 8:30 ಆಯ್ತು ನೋಡಿ. ಇಷ್ಟೇ ಅಂದ್ರೂ ಇಷ್ಟೊತ್ತಾಯಿತು. ಸೊ ಟನ್ ಸ್ನೇಹಿತರೆ, ಈಗ ಏನಿದ್ರು 3 ದಿನದಿಂದ ಬರೀ ಕ್ಲೀನಿಂಗ್. ಅಲ್ಲಿ ನೋಡಿ ಎಷ್ಟು ಡಸ್ಟ್ ಆಗಿದೆ ಅಂದ್ಬಿಟ್ಟು, ಅಲ್ಲಿ ತೂತು ಮಾಡಿದ್ರಲ್ಲ. ಈಗ ಸದ್ಯಕ್ಕೆ ಮನೆ ಫುಲ್ ಧೂಳಾಗಿದೆ, ಬನ್ನಿ ಕ್ಲೀನ್ ಮಾಡ್ಕೊಳ್ಳೋಣ. ಆಮೇಲೆ ಇದು ಅಗಾರೋದು ಎಲೆಕ್ಟ್ರಿಕ್ ಸ್ಪಿನ್ ಮಾಪ್. ನೀವು ಅಲ್ಲಿ ಕೆಳಗಡೆ ಮೈಕ್ರೋಫೈಬರ್ ಪ್ಯಾಡ್ಸ್ ಇರುತ್ತೆ, ಅದು ತಿರುಗ್ತಾ ಇದೆ ನೋಡ್ಬೋದು. ಸೊ ಅದು ಸ್ಪಿನ್ ಆಗುತ್ತಲ್ಲ, ಇದು ಎಲೆಕ್ಟ್ರಿಕ್ದು, ಚಾರ್ಜ್ ಮಾಡೋದು. ಅದಕ್ಕೆ ಇದನ್ನು ಸ್ಪಿನ್ ಮಾಪ್ ಅಂತ ಹೇಳ್ತಾರೆ. ಇದನ್ನು ನನಗೆ ಆವಾಗ ಕಾಮೆಂಟ್ ಬರ್ತಾ ಇರುತ್ತೆ, ಇದನ್ನು ತೊಗೊಳ್ಬೇಕು ಅಂತ ಇದ್ದೀನಿ, ನೀವು ಹೇಗೆ ಸಜೆಸ್ಟ್ ಮಾಡ್ತೀರಾ ಅಂತ ಹೇಳಿಬಿಟ್ಟು. ಸ್ನೇಹಿತರೆ, ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ನನಗೆ ಇದು ಅಭ್ಯಾಸ ಇಲ್ಲ ಯೂಸ್ ಮಾಡಿ. ನಾನು ಏನು ಮೊದಲಿಂದನೂ ಇಷ್ಟು ವರ್ಷದಿಂದ ಯೂಸ್ ಮಾಡ್ಕೊಂಡು ಬಂದಿದ್ದೀನೋ ಮಾಪು, ಅದು ನನಗೆ ಕಂಫರ್ಟೇಬಲ್ ಅನಿಸುತ್ತೆ, ಬೇಗ ಆಗುತ್ತೆ ಅನಿಸುತ್ತೆ. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ಯಾಕೆ ಅಂದರೆ, ಇದು ನೋಡಿ ಅಲ್ಲಿ ಇಟ್ಟಿದ್ದಾಳೆ, ಅದೇ ಮೂವ್ ಆಗ್ತಾ ಇದೆ. ಅಂದರೆ ನಾವು ಹಿಂದೆ ಮುಂದೆ ಮಾಡಬೇಕು, ಬ್ಯಾಕ್ ಆ್ಯಂಡ್ ಫೋರ್ತ್ ಮಾಡಬೇಕು ಅಂತ ಇಲ್ಲ, ಅದೇ ಮೂವ್ ಆಗುತ್ತೆ. ಈಸಿ ಟು ಕ್ಲೀನ್. ನಮ್ಮ ಸಾನುಗೆ ಇದು ಖುಷಿ ಆಗುತ್ತೆ. ಮನೇಲಿ ಯಾರಾದರೂ ಏಜ್ ಓಲ್ಡ್ ಇರ್ತಾರೆ, ಅವರು ನಾವು ಕೆಲಸ ಮಾಡಬೇಕು ಆದರೆ ಆಗ್ತಾ ಇಲ್ಲ ನಮಗೆ ಅಂತ ಅಂತಾರಲ್ವ, ಅಂಥವ್ರು ಬೇಕಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಚಾರ್ಜ್ ಆಗುತ್ತೆ, ಅದರಲ್ಲಿ ನೀರಿನ ಸ್ಲಾಟ್ ಇರುತ್ತೆ, ಸ್ಪ್ರೇ ಮಾಡ್ಕೊಳ್ಳೋದು, ಒರೆಸ್ಕೊಳ್ಳೋದು. ನನಗೇನು ಅಂದರೆ, ತುಂಬ ಧೂಳಿದ್ದಾಗ ಅಷ್ಟೊಂದು ಕಂಫರ್ಟೇಬಲ್ ಅನಿಸಲ್ಲ. ಸ್ವಲ್ಪ ಇದೆ ಅಂದಾಗ ನನ್ನ ಸಾನು ಕೈಯಲ್ಲೇ ಹೇಳಿಬಿಟ್ಟು ಅವಳಲ್ಲೇ ಒರೆಸ್ತಾಳೆ. ಬಟ್ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ಸಾನುಗೆ ಇದು ಮಾಡೋದು ಫನ್ನು ನೋಡಿ. ಆನ್ ಮಾಡಿ ಬಿಟ್ಬಿಟ್ರೆ ಅದೇ ಸುತ್ಕೊಂಡು ಮುಂದೆ ಹೋಗುತ್ತೆ, ನಾವು ಹಿಂದೆ ಎಳ್ಕೊಳ್ಬೇಕು ಅಷ್ಟೇ. ಓಕೆ ಸ್ನೇಹಿತರೆ, ಸೊ ಏನೇನು ಮಾಡಿಸ್ಬೇಕಿತ್ತು ಎಲ್ಲನೂ ಆಯಿತು. ಇನ್ನು ನಮ್ಮ ರಾಜೇಶ್ ಅವ್ರು ಸ್ವಲ್ಪ ಮಾಡೋದು ಬಾಕಿ ಇದೆ. ಏನು ಅಂದರೆ, ನಮ್ಮ ಇಲ್ಲಿ ಟಿ ವಿ ಯೂನಿಟ್ ಇದೆ ಅಲ್ವಾ, ಅದಕ್ಕೆ ನಾನು ಒಂದು ಗೋಲ್ಡ್ ಬೀಡಿಂಗ್ ಟೈಪ್, ಅದಕ್ಕೆ ಏನಂತಾರೆ, ಕಾರ್ನರ್ಸಲ್ಲಿ ಹಾಕೋದಕ್ಕೆ ಅಂದ್ಬಿಟ್ಟು ಇಲ್ಲಿಗೆ ಅಂತ ತರಿಸಿದ್ದೆ. ಅದು ಇಲ್ಲಿಗೆ ಹಿಡಿದು ನೋಡಿದ್ವಿ, ಅದು ಮ್ಯಾಚ್ ಆಗ್ತಾ ಇಲ್ಲ. ಈ ಲೆಂತ್ ತುಂಬಾ ಉದ್ದ ಇದೆ, ಆ್ಯಂಡ್ ನಾವು ತಂದಿರೋದು ಒಂದು ಚೂರು ಶಾರ್ಟ್ ಆಗುತ್ತೆ. ಸೊ ಜಾಯಿನ್ ಮಾಡಿದ್ರೆ ಅದು ಅಷ್ಟು ಲುಕ್ ಚೆನ್ನಾಗಿ ಬರ್ತಾ ಇಲ್ಲ. ಅದಕ್ಕೆ ನಾವು ಇಲ್ಲಿಗೆ ಹಾಕೋದು ಬೇಡ ಅಂತ ಕ್ಯಾನ್ಸಲ್ ಮಾಡಿ ಟಿ ವಿ ಯೂನಿಟ್ಗೆ ಹಾಕೋಣ ಅಂತ ಈ ಸರಿ ಮೈಸೂರಿಗೆ ಹೋಗಿದ್ದೆ ಅಲ್ವಾ, ಆವಾಗ ಕೂಡ ಸ್ವಲ್ಪ ಇನ್ನು ಬೇಕಿತ್ತು, ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನು ಟಿ ವಿ ಯೂನಿಟಿಗೆ ಮಾಡಬೇಕು. ಅದರ ಜೊತೆ ಇನ್ನು ನನ್ನ ಕ್ರಾಕರಿ ಯೂನಿಟ್ಗೆ ಥಿಂಗ್ಸ್ಗಳನ್ನ ತೊಗೊಳ್ಬೇಕು. ಇನ್ನು ಅದರಲ್ಲಿ ಒಂದು ಮೇನ್ ಯೂನಿಟ್ ನನಗದು ತುಂಬಾ ಇಷ್ಟ. ಅದು ನಾನು ಅವ್ರಿಗೆ ಹೇಳ್ಬೋದಿತ್ತು, ಬಟ್ ನಾನು ನೋಡಿದ್ದೆ, ಅದನ್ನು ನಾನೇ ತರಿಸ್ಕೊಂಡು ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಈ ಸರಿ ಇವ್ರಿಗೆ ಹೇಳಿ ಮಾಡಿಸ್ಲಿಲ್ಲ. ನಾವೇ ಮಾಡ್ಕೊಳ್ಬೋದು ಅದನ್ನು. ಬಟ್ ಅದಕ್ಕೆ ಕೆಲವೊಂದು ಶಾಪಿಂಗ್ ಮಾಡಬೇಕು, ಅದು ಕೂಡ ಬಾಕಿ ಇದೆ. 2 ವೀಕ್ಸಿಂದ ಅದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ನನಗೆ. ಆಮೇಲೆ ಆನ್ಲೈನಲ್ಲಿ ಮಾಡ್ಬೋದು, ಸಿಗ್ತಾ ಇದೆ ಅನ್ನೋದನ್ನೆಲ್ಲ ನಾನು ಕೆಲವೊಂದನ್ನು ತರಿಸಿದ್ದೀನಿ. ಸೊ ಇದರಲ್ಲಿ ಮೊದಲನೇದು ಅಂದರೆ, ನಾನು ಗ್ಲಾಸ್ ಜಾರ್ಸ್ನ ತರಿಸಿದೆ.
ಈ ಗ್ಲಾಸ್ ಜಾರ್ಸ್ ನಾನು ಕಿಚನಲ್ಲಿ ಶೆಲ್ಫ್ ಮಾಡಿಸಿದ್ದೀನಲ್ವಾ, ಅಲ್ಲಿ ಇಡೋಣ ಅಂತ ಹೇಳಿಬಿಟ್ಟು ನಾನು ಆ ಶೆಲ್ಫ್ ಮಾಡಿಸಿದ್ದೇನೆ ಗ್ಲಾಸ್ ಜಾರಲ್ಲಿ ಇಡೋದಕ್ಕೆ ಅಂದ್ಬಿಟ್ಟು. ಸೊ 2 ಥರದ್ದು ಗ್ಲಾಸ್ ಜಾರ್ಸ್ ತರಿಸಿದ್ದೀನಿ. ಮೊದಲನೇದು ಇದು ಅರ್ಧ ಲೀಟರ್ ಕೆಪಾಸಿಟಿದು. ಆ್ಯಂಡ್ ನೋಡ್ಬೋದು ಇದು ಉದ್ದ ಇದೆ, ದಪ್ಪಕ್ಕಿರೋದು ಬರುತ್ತೆ. ಆ್ಯಂಡ್ ಈ ಥರ ಡಿಫ್ರೆಂಟ್ ಶೇಪ್ಸಲ್ಲಿ ಬರುತ್ತೆ. ಸೊ ನನಗೆ ನನ್ನ ಶೆಲ್ಫ್ ಏನಿದೆ ಕಡಿಮೆ ಇದೆ, ಅಗಲ ಕಡಿಮೆ ಇದೆ, ಉದ್ದ ಜಾಸ್ತಿ ಇದೆ. ಅದಕ್ಕೆ ನಾನು ಉದ್ದಕ್ಕೆ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಆ್ಯಂಡ್ ಇದ್ರ ಜೊತೆ ಇನ್ನೂ ಒಂದು ತರಿಸಿದ್ದೀನಿ, ಅದನ್ನು ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಯಾಕಂದರೆ ಆಲ್ರೆಡಿ ಅದನ್ನು ತುಂಬಿ ಇಟ್ಬಿಟ್ಟಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ ನೋಡಿ. ಆ್ಯಂಡ್ ಇದು ನೋಡ್ಬೋದು ನೀವು ಹೇಗಿದೆ ಅಂತ ಹೇಳಿಬಿಟ್ಟು, ಅರ್ಧ ಲೀಟ್ರ್ ನೀರಿನ ಬಾಟ್ಲು ಥರ ಇದೆ. ಡಿಫ್ರೆಂಟ್ ಶೇಪಲ್ಲಿ ಸಿಗುತ್ತೆ ಸ್ನೇಹಿತರೆ, ನೋಡಿ ತೊಗೊಳ್ಬೋದು. ಇದು ಬಿಟ್ಟರೆ ನಮಗೆ ಬೋರೋಸಿಲ್ ಗ್ಲಾಸ್ ಅಂತ ಬರುತ್ತೆ, ಬೋರೋಸಿಲ್ ಕಂಪ್ನಿದೇನೆ. ಅದು ಥಿನ್ ಗ್ಲಾಸ್ ಇರುತ್ತೆ. ನನಗೆ ಗ್ಲಾಸು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ಹ್ಯಾಂಡಲ್ ಮಾಡಿ ಅಭ್ಯಾಸ ಇಲ್ವಲ್ಲ. ಥಿನ್ ಗ್ಲಾಸ್ ಸ್ವಲ್ಪ ಏನಾದರೂ ತಗಲಿದ್ರೂ ಹೊಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಮೊದಲು ಈ ಥಿಕ್ ಗ್ಲಾಸನ್ನು ಯೂಸ್ ಮಾಡೋಣ, ಇದಕ್ಕೆ ಯೂಸ್ಟು ಆದಮೇಲೆ ಅದನ್ನು ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದೀನಿ. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಗ್ಲಾಸಿಂದು ಜಾರ್ಸ್ಗಳು ಯೂಸ್ ಮಾಡ್ತಾ ಇರೋದು. ಈ ಮನೆಗೆ ಬಂದಾಗಲೇ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗ ಕಾನ್ಫಿಡೆನ್ಸ್ ಇರಲಿಲ್ಲ, ಬೇಡ ಅಂತ ಹೇಳಿದ್ದೆ. ಈಗ ಚಿಕ್ಕದು ತರಿಸ್ಕೊಂಡಿದ್ದೀನಿ. ಸೊ ಮೊದಲು ಚಿಕ್ಕದಿಂದ ಯೂಸ್ಟು ಮಾಡ್ಕೊಳ್ಳೋಣ, ಆಮೇಲೆ ಬೇಕಿದ್ರೆ ದೊಡ್ಡದನ್ನ ತೊಗೊಳ್ಳೋಣ ಅಂತ. ಇದು ನಿಮಗೆ 1/4 ಲೀಟ್ರ್, ಅರ್ಧ ಲೀಟ್ರ್, 1 ಲೀಟರ್ ಈ ಥರ ಜಾರ್ಸಲ್ಲಿ ಬರುತ್ತೆ. ಇನ್ನೂ ಒಂದು ಸೆಟ್ ನಾನು ಇದು 300 ml ಅಂತ ಇತ್ತು, ಗೊತ್ತಿಲ್ಲ ಎಷ್ಟು ಆ್ಯಕ್ಚುಲಿ ಹಿಡಿಸುತ್ತೆ ಅಂತ. 270 ml, 300 ml, 320 ml ಈ ಥರ ಅವರು ಸ್ಪೆಸಿಫಿಕೇಶನ್ ಬರೆದಿರ್ತಾರೆ, ಬಟ್ ಎಕ್ಸಾಕ್ಟ್ಲಿ ಅಷ್ಟೇ ಇರುತ್ತಾ ನಾನು ಚೆಕ್ ಮಾಡಲಿಲ್ಲ. ಸೊ ಇದರಲ್ಲಿ ನಾನು ಕೆಲವೊಂದು ಥಿಂಗ್ಸ್ಗಳನ್ನ ಹಾಕಿ ಹೊರಗಡೆ ಇಟ್ಕೊಳ್ತಾ ಇದ್ದೀನಿ, ಲೈಕ್ ಡೈಲಿ ನಾವು ಯೂಸ್ ಮಾಡುವಂಥದ್ದು. ರೇರ್ಲಿ ಅಂದರೆ ನಾನು ಅದನ್ನು ಒಳಗಡೆನೇ ಇಡ್ತಾ ಇದ್ದೀನಿ. ಆ್ಯಂಡ್ ಇದು ನೋಡಿದ ತಕ್ಷಣವೇ ನಾವು ಡೈಲಿ ಯೂಸ್ ಮಾಡಬೇಕಾದ್ರೆ ಗೊತ್ತಾಗಬೇಕು, ಆ ರೀತಿಯಲ್ಲಿ. ಇದು ಸ್ನೇಹಿತರೆ ಇದಕ್ಕಿಂತ ಉದ್ದಕ್ಕಿರೋದು ಬರುತ್ತೆ. ಅದು ಏನಂದರೆ ಥಿನ್ ಗ್ಲಾಸು. ನಾನು ಅದ್ರದ್ದು ಲಿಂಕ್ ಬೇಕಿದ್ರೆ ಹಾಕಿರ್ತೀನಿ ನೋಡಿ ಡಿಸ್ಕ್ರಿಪ್ಷನಲ್ಲಿ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಇದೇ ಚೂಸ್ ಮಾಡಿದ ಪರ್ಪಸ್ ಏನಂದರೆ ಏರ್ ಟೈಟ್ ಆಗಿರಬೇಕು ಅಂತ. ಏರ್ ಟೈಟ್ ಅಂದರೆ ಈಗ ಸಕ್ಕರೆಗೆ ಇರುವೆ ಮುತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈಗ ಟೀ ಪೌಡರ್ ಕೂಡ ಅದರ ವಾಸನೆ ಎಲ್ಲನೂ ಹೋಗ್ಬಿಟ್ರೆ ಟೀ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಇದಕ್ಕೆ ಏರ್ ಟೈಟ್ ಇರಬೇಕು. ಮತ್ತು ಎಸ್ಪೆಷಲಿ ನಟ್ಸ್, ಡ್ರೈ ಫ್ರೂಟ್ಸ್, ಡ್ರೈ ನಟ್ಸ್, ಅದು ಕ್ರಂಚ್ ಹಾಗೆ ಇರಬೇಕು. ನಾನು ಕೆಲವೊಂದು ಬಾಕ್ಸ್ಗಳನ್ನ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೆ, ಅದರಲ್ಲಿ ಇಟ್ಟರೆ 2 ದಿನಕ್ಕೆ ಅದು ಕ್ರಂಚ್ ಹಾಳಾಗ್ತಾ ಇತ್ತು. ನಾನು ಥಿನ್ ಗ್ಲಾಸ್ದು ಬೋರೋಸಿಲ್ದು ಅಂತ ಹೇಳಿದ್ನಲ್ಲ, ಅದು ಕೂಡ ರಬ್ಬರ್ ಇರುತ್ತೆ, ಏರ್ ಟೈಟ್ ಇರಬೇಕು ಅಂತ ಹೇಳ್ಬಿಟ್ಟು. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ರಬ್ಬರ್ ಬದಲು. ಸಿಲಿಕಾನ್, ರಬ್ಬರ್, ಪ್ಲಾಸ್ಟಿಕ್ ಈ ಥರ ಯೂಸ್ ಮಾಡಿರ್ತಾರೆ. ಪ್ಲಾಸ್ಟಿಕ್ ಇದ್ದರೆ ಸ್ವಲ್ಪ ದಿನಕ್ಕೇ ಅದು ಹಾರ್ಡ್ ಆಗಿಬಿಟ್ಟು ಕಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಬೇಡ, ನನಗೆ ಏರ್ ಟೈಟ್ ಕಂಟೈನರೇ ಬೇಕು ಅಂದ್ಬಿಟ್ಟು ಇದನ್ನು ಚೂಸ್ ಮಾಡಿದ್ದು. ಈ ಬಾಟಲ್ಸ್ ಕೂಡ ತರಿಸಿದ ಮೇಲೆ ಒಂದು 2-3 ದಿನ ನಟ್ಸನ್ನು ಹಾಕಿ ಇಟ್ಟು, ಅದು ಯಾವಾಗ ಕ್ರಂಚ್ ಹಾಗೆ ಇತ್ತು ಆವಾಗ ನಾನು ಇಟ್ಕೊಂಡಿದ್ದೆ, ಇಲ್ಲ ಅಂದಿದ್ರೆ ನಾನು ಇದನ್ನು ಕೂಡ ವಾಪಸ್ ಮಾಡ್ತಿದ್ದೆ. ಸೊ ಇದು ತುಂಬ ಚೆನ್ನಾಗಿದೆ, ಏರ್ ಟೈಟ್ ಆಗಿರುತ್ತೆ. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇನ್ನೂ ಒಂದು ಸ್ನೇಹಿತರೆ, ಈ ಸೆಟ್ಟಿಂಗ್ನ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ಕಲರ್ದು ಸೆಟ್ ತರಿಸಿದ್ದೀನಿ, ದಿವಾನ ಸೆಟ್. ಇದು ನಮ್ಮ ಸೋಫಾಗೂ ಮ್ಯಾಚ್ ಆಗುತ್ತಲ್ಲ. ಇದು ಈಗ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸಾನು ಚಿಕ್ಕವಳಿದ್ದಾಗ ಅವಳಿಗೆ ಖುಷಿ ಪಡ್ತಾಳೆ, ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಡಾಲ್ಸ್, ಆ್ಯನಿಮಲ್ಸ್, ಪಿಕ್ಚರ್ಸ್ ಇರೋದು, ಕಲರ್ಫುಲ್ಲಾಗಿರೋದು ಫುಲ್ ಸೆಟ್ ತರಿಸಿದ್ದೆ. ಈಗ ನಮ್ಮ ಸೋಫಾಗೆ ಇದು ಅಷ್ಟು ಮ್ಯಾಚ್ ಆಗ್ತಾಯಿದೆ. ಅದೊಂಥರ ಲೈಟ್ ಕಲರ್ ಇದೆ, ಇದು ಸ್ವಲ್ಪ ಗಿಜಿ ಜಾಸ್ತಿ ಡಾರ್ಕ್ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಸೋಫಾ ಕಲರ್ನೇ ಅಂದ್ಬಿಟ್ಟು ಇದನ್ನು, ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ. ನನ್ನ ಹತ್ರ ಮೊದಲು ಕೂಡ ಈ ಥರದ್ದು ಇತ್ತು. ವಾಶ್ ಮಾಡ್ತಾ ನಿಮಗೆ ಇಲ್ಲಿ ಏನು ಸ್ಟ್ರೈಪ್ ಶೈನ್ ಕಾಣ್ತಾ ಇದೆಯೋ ಅದು ಲೈಟ್ ಕಲರ್ ಆಗುತ್ತೆ, ಇಷ್ಟು ಡಾರ್ಕ್ ಬ್ರೈಟ್ ಇರೋದಿಲ್ಲ. ಅದು ಬಿಟ್ಟರೆ ಕ್ವಾಲಿಟಿ ಇದು ಪಾಲಿಸ್ಟರ್ ಮಿಕ್ಸೇನೆ, ಪ್ಯೂರ್ ಕಾಟನ್ ಏನಲ್ಲ. ಬಟ್ ನಿಮಗೆ ಈ ಥರದ್ದು ಪ್ಲೇನಲ್ಲಿ ಬೇಕು ಅಂದರೆ ಪ್ಯೂರ್ ಕಾಟನ್ ಸಿಗೋದಿಲ್ಲ, ಪ್ರಿಂಟೆಡ್ ಸಿಗುತ್ತೆ. ಇದು ನಾನು ಮೊದಲೇ ಯೂಸ್ ಮಾಡಿರೋದ್ರಿಂದ ನನಗೆ ಫೀಲ್ ಇಷ್ಟ ಆಗುತ್ತೆ ಅಂತ ತರಿಸಿದ್ದೀನಿ. ಪ್ರಾಬ್ಲಮ್ ಏನಂದರೆ ಆಲ್ರೆಡಿ ಇದು ಸ್ಟಿಚ್ ಪ್ರಾಪರಾಗಿ ಆಗಿಲ್ಲ, ಅದಕ್ಕೆ ನಾನು ಇನ್ನೂ ಹಾಕಿಲ್ಲ. ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಹೊಲಿದ್ಬಿಟ್ಟು ಆಮೇಲೆ ಹಾಕೋಣ ಅಂತ ಇನ್ನೂ ಹಾಕಿಲ್ಲ. ಇದು ಒಂದೊಂದು ಸ್ಟಿಚ್ ಹಾಕಬೇಕು ಎಲ್ಲ ಕಡೆನೂ.
ಆಮೇಲೆ ಇನ್ನೂ ಒಂದು, ಇದು ಇಲ್ಲಿ ಇರೋದಕ್ಕಿಂತ ಒಂದು ಚೂರು ಚಿಕ್ಕದು ಕವರು ಈ ಥರ ಓಪನ್ ಅಪ್ ಆಗುತ್ತೆ ಹಿಂದೆ. ಇದ್ರ ಲಿಂಕು, ಬಾಟಲ್ಸ್ ಲಿಂಕು ನಾನು ಆನ್ಲೈನಲ್ಲೇ ತೊಗೊಂಡಿರೋದ್ರಿಂದ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ದ ಪ್ರಾಡಕ್ಟ್ಸ್. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ರಿನೋವೇಷನ್ ಆದಮೇಲೆ ಸ್ನೇಹಿತರೆ ಇವತ್ತೇ ಫಸ್ಟ್ ನಾನು ಕಿಚನಿಂದ ವ್ಲಾಗ್ ಮಾಡ್ತಾ ಇರೋದು. ಅವತ್ತು ಕ್ಲೀನಿಂಗ್ ವ್ಲಾಗ್ ಮಾಡಿದ್ದೆ, ಹಾಗೆ ಸ್ವಲ್ಪ ಆರ್ಗನೈಸೇಷನ್, ಹಾಗೆ ಅದ್ರ ಬಗ್ಗೆ ಡೀಟೇಲ್ ಶೇರ್ ಮಾಡಿದ್ದೆ. ಅದಾದಮೇಲೆ ನೋಡಿ ಇವತ್ತೇ ನಾನು ಇಲ್ಲಿ ಕ್ಯಾಮ್ರಾ ಆನ್ ಮಾಡಿರೋದು. ಅಂದ್ಕೊಳ್ತಾನೆ ಇದೆ ಎಷ್ಟು ದಿನ ಆಯಿತು ನಾನು ಇದನ್ನು ಮಾಡಿಸಿ, ಒಂದು ವ್ಲಾಗು ಮಾಡಿಲ್ವಲ್ಲ. ಸೊ ನೋಡಿ ಇಲ್ಲಿ ಹೀಗೆ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈ ಥರ ಇಡೋದಕ್ಕೆ ನಾನು ಗ್ಲಾಸ್ ಜಾರ್ಸನ್ನು ತೊಗೊಂಡಿರೋದು. ಇಲ್ಲಿ ನನಗೆ ಇಷ್ಟಕ್ಕೇ ತುಂಬೋಯ್ತು, ಇನ್ನೂ ಒಂದು ಇಡಬೇಕು ನಾನು. ಅಲ್ಲಿ ಇನ್ನೂ ಒಂದು ಇಡ್ತೀನಿ, ಒಂದು ಅಥವಾ ಎರಡು ಇಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಡೋದಕ್ಕಾಗೋದಿಲ್ಲ. ಈ ಚಿಕ್ಕ ಚಿಕ್ಕ ಗ್ಲಾಸಸ್ಸು ಸೆಟ್ ಆಫ್ 6 ತೊಗೊಂಡಿದ್ದೀನಿ. ಆ ದೊಡ್ಡ ಅರ್ಧ ಲೀಟ್ರದ್ದು ಸೆಟ್ ಆಫ್ 4 ತೊಗೊಂಡಿದ್ದೀನಿ. ಇದು 2ಅಲ್ಲೂ ಸಿಗುತ್ತೆ, 6ಅಲ್ಲೂ ಮೇ ಬಿ ಸಿಗುತ್ತೆ. ಇದು ನಾನು ಹೈಟ್ ನನಗೆ ತುಂಬ ಆಯಿತು, ಯಾಕೆ ಅಂದರೆ ಇಲ್ಲಿ ಈ ಸ್ವಿಚ್ ಬೋರ್ಡ್ ಬಂತಲ್ಲ, ಹಾಗಾಗಿ ನನಗೆ ಮೇಲ್ಗಡೆ ತೊಗೊಳೋದಕ್ಕಾಗಲಿಲ್ಲ, ಅದು ಸ್ವಲ್ಪ ಕೆಳಗಡೆನೇ ತೊಗೊಳ್ಬೇಕಾಗಿ ಬಂತು. ಹಾಗಾಗಿ ನನಗೆ ಇಷ್ಟುದ್ದ ಸ್ಪೇಸ್ ಇದೆ, ನಾನು ಇಷ್ಟುದ್ದಕ್ಕೆ ನಾನು ಏನಾದರೂ ಇಟ್ಕೊಳ್ಬೋದು. ಚೆನ್ನಾಗಿ ಕಾಣ್ತಾ ಇದೆ. ಅದರಲ್ಲಿ ಡ್ರೈ ನಟ್ಸ್ ಇಟ್ಟಿರೋದ್ರಿಂದ ಇಷ್ಟು ದಿನ ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಆಗ್ತಿತ್ತು, ಡ್ರೈ ನಟ್ಸ್ ಎಲ್ಲನೂ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಬಿಟ್ಟು ಬಾಕ್ಸಲ್ಲಿ ಹಾಕಿ ಆ ಬಾಕ್ಸ್ನ ಇದರ ಆರ್ಗನೈಸರ್ ಒಳಗಡೆ ಇಡ್ತಾ ಇದ್ದ, ಯಾರೂ ತೆಗೆದು ತಿಂತಾ ಇರಲಿಲ್ಲ. ಈಗ ಅಲ್ಲಿ ಡಿಸ್ಪ್ಲೇ ಮಾಡಿರೋದ್ರಿಂದ ರಾಜೇಶ್ ಹೋಗ್ತಾ ಬರ್ತಾ ತೊಗೊಂಡು ಬಾಯಿಗೆ ಹಾಕ್ಕೊಳ್ತಾ ಇರ್ತಾರೆ. ನಮ್ಮ ಸಾನೂನು ಹೊಟ್ಟೆ ಹಸಿದಾಗ ಮಮ್ಮ ಹೊಟ್ಟೆ ಹಸಿದ ಇದೆ ಏನು ತಿನ್ನಲಿ ಅಂತ ಕೇಳೋದಿಲ್ಲ, ನಾನು ನಟ್ಸ್ ತಿಂತೀನಿ ಅಂದ್ಬಿಟ್ಟು ಅವಳೇ ಎತ್ಕೊಂಡು ಅವಳೇ ತಿಂತಾಳೆ. ಸೊ ಈ ಥರ ಅದು ತುಂಬಾ ಯೂಸ್ ಆಗ್ತಾ ಇದೆ ನನಗೆ. ಈಗ ಸ್ನೇಹಿತರೆ ಇನ್ನು ಏನು ಅಪ್ಡೇಟ್ ಕೊಡಬೇಕಿತ್ತು ಅಂದರೆ, ನಾನು ವ್ಲಾಗ್ಸ್ ಎಲ್ಲನೂ ತುಂಬಾ ಮಾಡಿದ್ದೆ ಲಾಸ್ಟ್ ವೀಕ್ ಎಲ್ಲನೂ, ಬಟ್ ಎಡಿಟ್ ಮಾಡೋದಕ್ಕೆ ಮಾತ್ರ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಈಗ ಬ್ಯಾಕ್ ಟು ಬ್ಯಾಕ್ ಎಡಿಟ್ ಮಾಡಿಬಿಟ್ಟು ನಿಮ್ಮ ಜೊತೆ ಹಳೆ ವ್ಲಾಗ್ಸ್ನೆಲ್ಲನೂ ಮೊದಲು ಶೇರ್ ಮಾಡಿಬಿಡ್ತೀನಿ. ಸಾನು ಸ್ಕೂಲ್ ಶುರು ಆಯ್ತಾ ಅಂತಾನು ಕೇಳ್ತಾ ಇದ್ರಿ. ಆಮೇಲೆ ನೀವು ಹೇಳ್ತೀರಾ ಪರವಾಗಿಲ್ಲ ಅಕ್ಕ ಹಳೇದಾದರೆ ಏನು, ನನಗೆ ನಿಮ್ಮನ್ನು ನೋಡೋದು ಇಷ್ಟ, ಎಲ್ಲ ವ್ಲಾಗ್ಸಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಇರುತ್ತೆ, ನಮಗೆ ಖುಷಿ ಆಗುತ್ತೆ, ಶೇರ್ ಮಾಡಿ ಅಂತಾನೆ ಹೇಳ್ತೀರಾ. ಹಾಗಾಗಿ ನಾನು ಕೂಡ ಆ ಕಾನ್ಫಿಡೆನ್ಸ್ ಮೇಲೆ ನೀವು ತುಂಬಾ ಪ್ರೀತಿ ತೋರಿಸ್ತೀರಾ ಅಂತ ನಂಬ್ಕೊಂಡು, ಅರ್ಥ ಮಾಡ್ಕೊಳ್ತೀರಾ ಅಂತ ನಂಬಿ ನಾನು ಹಳೆ ವ್ಲಾಗ್ಸನ್ನು ಮೊದಲು ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ. ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ನಾನು ಹೇಳಲಿಲ್ಲ ಅನ್ನೋ ಹಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಅವತ್ತಿಂದ ನಾನು ಕಾಮೆಂಟ್ ಕೂಡ ನೋಡೋದಕ್ಕಾಗಿರಲಿಲ್ಲ. ಸೊ ಇನ್ಮೇಲೆ ನಾನು ಚೆಕ್ ಮಾಡಿ ರಿಪ್ಲೈ ಮಾಡ್ತೀನಿ. ಓಕೆ ಸ್ನೇಹಿತರೆ, ಬಾಯ್ ಬಾಯ್, ಟೇಕ್ ಕೇರ್. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್.